ಮಂಜು, ನೀವು ನೀನಾಸಂ ಮುಗಿಸಿ, ಸಾಣೆಹಳ್ಳಿ ಮುಗಿಸಿ, ಮತ್ತೆ ಯಕ್ಷಗಾನ ಕೇಂದ್ರಕ್ಕೆ ಹೋಗಿ ಕೇಂದ್ರನ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದು ಮತ್ತೆ ಹೊಸದಾಗಿ ಶುರು ಮಾಡಿಕೊಂಡ್ರಿ. ನಿಮ್ಮ ನಾಟಕಗಳದ್ದು ಒಂದು ಶೈಲಿ ಬೇರೆ ಇದೆ. ಇದು ಮಂಜು ಬಡಿಗೇರ್ದು, ಮಂಜು ಬಡಿಗೇರ್ ನಾಟಕ ಅಂದರೆ ಚೆನ್ನಾಗಿರುತ್ತೆ ಅನ್ನುವ ಒಂದು, ಈಗ ಇಲ್ಲಿ ನಾವು ಹಿಂಗೆ ಸೆಲೆಬ್ರಿಟಿ ಡೈರೆಕ್ಟರ್ಸ್ಗಳಲ್ಲಿ ನೀವು ಕೂಡ ಒಬ್ಬರು. ಹಾಗಾಗಿ ನಿಮಗೆ ಪ್ರತಿ ನಾಟಕನೂ ಒಂದು ಆ ನಟರುಗಳ ಜೊತೆಗೆ ಕೆಲಸ ಮಾಡ್ತಾ, ಅಥವಾ ನೀವು ಹೆಚ್ಚಿನದಾಗಿ ನೀವು ಅಭಿನಯ ತರಂಗ ಮತ್ತು ಸಮಷ್ಟಿಯಲ್ಲಿ, ನೀನಾಸಂನಲ್ಲಿ, ಸಾಣೆಹಳ್ಳಿಲಿ ಎಲ್ಲ ಕಡೆಗೂ ನಾಟಕಗಳನ್ನು ನೀವು ನಿರ್ದೇಶನ ಮಾಡಿದ್ರಿ. ಅತಿ ಹೆಚ್ಚು ನೀವು ಬೆಂಗಳೂರಿನಲ್ಲೇ ಇರೋ ಕಾರಣದಿಂದ ಸಮಷ್ಟಿಯಲ್ಲಿ, ಅಭಿನಯ ತರಂಗದಲ್ಲಿ ಮಾಡ್ತೀರಾ. ಯಾಕೆ? ಒಂದು, ಬಹುಶಃ ಅಲ್ಲಿ ಫುಲ್ ಟೈಮ್ ಸಿಗ್ತಾರೆ. ಈಗ ನಮ್ಗೆಲ್ರಿಗೂ ಅದೊಂದಿದೆ, ಎಲ್ಲೋ ಸಂಜೆ ಮೇಲೆ ಸಿಗ್ತಾರೆ, ಬೆಳಗ್ಗಿಂದ ಸಂಜೆ ಸಿಕ್ಕಿದ್ರೆ, ಈಗ ನೀವು ಕೂಡ ನಿಮ್ಗೆ ಅದೊಂದು ಪ್ಯಾಷನ್ ಆಗಿರೋದ್ರಿಂದ, ಇದೊಂದು ಉದ್ಯೋಗ ಅಲ್ಲ, ಒಂಥರ ಪ್ಯಾಷನ್ ಇದು. ಹಾಗಾಗಿ ನಿಮ್ಗೆ ಅದೇನಾದರೂ ಯಾವುದು ಇಷ್ಟ ಆಗತ್ತೆ ನಿಮಗೆ? ಈಗ ಸಂಜೆ ಮೇಲೆ ಸಿಗೋರು ಇಷ್ಟ ಆಗ್ತಾರ? ಇಲ್ಲಿ ಎಲ್ಲರೂ ಬೆಳಗ್ಗೆಯಿಂದ ಸಿಗೋಕ್ಕಾಗಲ್ಲ. ಆ ಥರದ್ರಲ್ಲಿ ನಿಮಗೆ ಸಮಷ್ಟಿ ಮತ್ತು ಅಭಿನಯ ತರಂಗದಲ್ಲೇ ಜಾಸ್ತಿ ಹೊತ್ತು ನೀವು ಕೆಲಸ ಮಾಡ್ತೀರ ಅಲ್ವಾ? ಅದರಲ್ಲಿ ಮುಖ್ಯವಾದ ನಾಟಕಗಳನ್ನು ಯಾವ್ಯಾವುದು ನಿಮ್ಗೆ ಯಾಕೆ ಇಷ್ಟ ಆಯಿತು, ಯಾಕೆ ಇದೇ ತಂಡಕ್ಕೆ ಮಾಡಿಸ್ಬೇಕು ಅನ್ನೋದ್ರದ್ದು ಬಗ್ಗೆ ಹೇಳ್ಬೋದು. ಖಂಡಿತ. ನಾನು ಆಗಲೇ ಹೇಳಿದಾಗ ನನ್ನ ಮೊದಲ ನಿರ್ದೇಶನದ ನಾಟಕ ಹರಿಣಾಭಿಸರಣ. ಅದಾಗಿ ಆ ಗ್ಯಾಪಲ್ಲಿ ನಾನು ಮತ್ತೆ ಇದಕ್ಕೆ ಹೋಗಿ ಬಂದೆ, ಸಾಣೆಹಳ್ಳಿಗೆ. ಅದೇ ಟೈಮಲ್ಲಿ ಸಾಣೆಹಳ್ಳಿಗೆ ಹೋಗೋಕ್ಕಿಂತ ಮುಂಚೆನೇ ಅಂದ್ಕೊಳ್ತೀನಿ, ನಾವು ಸಮಷ್ಟಿ ಭಾನುವಾರದ ರಂಗಶಾಲೆ ಮಾಡಿದ್ವಿ. ಪ್ರತಿ ಶನಿವಾರ ಭಾನುವಾರ ರಂಗಶಾಲೆ ಮಾಡ್ತಿದ್ವಿ. ಅದನ್ನು ಸಂಪೂರ್ಣವಾಗಿ ಹುಡುಗರ ಹತ್ರ ₹1 ತಗೊಳ್ಳದೆ ನಾವು ರಂಗಶಾಲೆ ಮಾಡ್ತಿದ್ವಿ. ಎಲ್ಲ ಹೇಳ್ಕೊಡ್ತಿದ್ವಿ, ಏನು ಕಾಸ್ಟ್ಯೂಮ್ ಡಿಸೈನು, ಮೇಕಪ್ಪು, ಸೆಟ್ಟು ಎಲ್ಲ ಹೇಳ್ಕೊಡ್ತಿದ್ವಿ. ಬಹಳ ಉತ್ಸಾಹದಿಂದ ಮಾಡ್ತಿದ್ದೆ. ಯಾಕಂದ್ರೆ ನನಗೂ ಬೇರೆ ಗೊತ್ತಿಲ್ಲ, ಮತ್ತು ಅದನ್ನು ನಾನು ಮಾಡಬೇಕು. ಅದಕ್ಕೆ ಸಮಷ್ಟಿ ಒಂದು ಪ್ಲಾಟ್ಫಾರ್ಮ್ ಆಗಿತ್ತು. ನಮಗೆ ಗೊತ್ತಿರೋದನ್ನು ಒಂದಷ್ಟು ಹೇಳ್ಕೊಡ್ಬೇಕಲ್ಲ. ಆ ಥರ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ನಾನು, ಪೂಜಾರರು, ಜಯತೀರ್ಥ ಅವರೆಲ್ಲ. ಅದು 1 ವರ್ಷ ತುಂಬ ಚೆನ್ನಾಗಿ ನಡೀತದು. ಆ ವರ್ಷದ ಬ್ಯಾಚ್ನವರು ತುಂಬ ಚೆನ್ನಾಗಿ ತೊಡಗಿಸ್ಕೊಂಡ್ರು. ಅದರ ಪರಿಣಾಮವಾಗಿ ನಾವು ಮಿಸ್ ಸದಾರಮೆ ಅಂಥೇಳಿ ಒಂದು ನಾಟಕ ಮಾಡಿದ್ವಿ. ಅದು ನನ್ನ ಆಯ್ಕೆ ಅಲ್ಲ, ನಮ್ಮ ತಂಡದ ಮುಖ್ಯಸ್ಥರ ಆಯ್ಕೆ. ಈ ನಾಟಕ ಮಾಡಿಸೋದು ಸರಿ, ಫೈನ್. ಏನಾಗುತ್ತೆ, ಈ ಹವ್ಯಾಸಿ ತಂಡಗಳಿಗೆ ಮಾಡಿಸುವಾಗ ನಾವು ಯಾವ ಏನಂತೀವಿ, ಈ ಥಿಯರಿಗಳನ್ನಾಗಲಿ ಅಥವಾ ನಮ್ಮ ಫಾರ್ಮನ್ನಾಗಲಿ ಅದು ಯಾವುದನ್ನು ನಾವು ಮಾಡೋಕ್ಕಾಗಲ್ಲ. ಆದರೆ ನಾವು ಮಾಡಬೇಕಾಗಿದ್ದೇನು ಅಂತಂದರೆ, ನಾವು ಮಾಡೋಕ್ಕಾಗೋದೇನು ಅಂತಂದರೆ, ಒಂದು ಅವರ ಲಿಮಿಟೇಷನ್ಸ್, ಇನ್ನೊಂದು ಒಂದು ಕ್ರಾಫ್ಟ್, ಥಿಯೇಟ್ರಿಕಲ್ ಕ್ರಾಫ್ಟ್ ಏನಿದೆ ಅದಷ್ಟನ್ನು ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ. ಅಷ್ಟರ ಮಧ್ಯೆ ನಾನು ನಿರ್ದೇಶಕನಾಗಿ ಇದರಲ್ಲಿ ಏನು ಹೇಳಲಿಕ್ಕೆ ಬಯಸ್ತೇನೆ ಅಷ್ಟೇ ನಾನು ಫೋಕಸ್ ಮಾಡೋದು. ಅದರ ಮೇಲೆ ಅವ್ರಿಗೆ ನಾನು ಆ್ಯಕ್ಟಿಂಗ್ ಮೇಲೆಗೆ ಏನು ನಾನು ಅವ್ರಿಗೆ ಮೈ ಮೇಲೆ ಕೂತ್ಕೊಂಡು ಏನು ಮಾಡಿಸೋದಿಲ್ಲ. ಒಂದು ಹೀಗೆ ಆಗುವಾಗ 2007ರಲ್ಲೋ 2008ರಲ್ಲೋ ಕಪ್ಪಣ್ಣ ಅವರು ಅಕಾಡೆಮಿ ಅಧ್ಯಕ್ಷರಾಗಿದ್ದರು. ಆಗ ಅವರು ಯುವ ರಂಗ ನಿರ್ದೇಶಕರ ನಾಟಕೋತ್ಸವ ಅಂತ ಮಾಡಿದರು. ಓವರ್ ಕರ್ನಾಟಕದಿಂದ ಎಲ್ಲ ಯುವ ನಿರ್ದೇಶಕರನ್ನೆಲ್ಲ ಕರೆಸಿ ಅವ್ರದ್ದೊಂದು ಉತ್ಸವ ಕಲಾಕ್ಷೇತ್ರದಲ್ಲಿ ಮಾಡಿಸಿದರು. ಅದರಲ್ಲಿ ಹೆಚ್ಚು ಮುಕ್ಕಾಲು ವಾಸಿ ಎಲ್ಲರೂ ನಾವು ನೀನಾಸಂ ವಿದ್ಯಾರ್ಥಿಗಳೇ ಇದ್ವಿ. ಅದ್ರಲ್ಲಿ ನನ್ನ ಬ್ಯಾಚ್ಮೇಟು ವಾಸು ಗಂಗೆಯರ್ನೂ ಇದ್ದ. ಅದೇ ಯುವ ರಂಗ ನಿರ್ದೇಶಕರ ನಾಟಕೋತ್ಸವದಲ್ಲೇ ಶ್ರೀಪಾದ್ ಭಟ್ರ ನಾಟಕವೂ ಇತ್ತು. ಅವರು ಉಷಾಹರಣ ಅಂಥೇಳಿ ಮಾಡಿದರು. ವಾಸು ಸಮುದಾಯಕ್ಕೆ ಯಾವುದೋ ಒಂದು ನಾಟಕ ಮಾಡಿಸಿದ್ದ. ದಾಕ್ಷಾಯಣಿ ಭಟ್ರದೊಂದು ನಾಟಕ ಇತ್ತು. ನಾನು ಆಗ ನನ್ನ ತಮ್ಮನೂ ನೀನಾಸಂ ಮುಗಿಸ್ಕೊಂಡು ಬಂದಿದ್ದ. ಉಪೇಂದ್ರ, ಸತೀಶ, ಶ್ವೇತಾ ಮತ್ತು ಒಂದಷ್ಟು ಜನ ನನ್ನ ಪತ್ರಕರ್ತ ಮಿತ್ರರೆಲ್ಲ ಇದ್ದರು. ಅವ್ರನ್ನೆಲ್ಲ ಸೇರಿಸ್ಕೊಂಡು ಪರಿತ್ಯಕ್ತ ಅಂಥೇಳಿ ಒಂದು ನಾಟಕ ಮಾಡಿಸಿದೆ. ಅದು ಅಲ್ಲಿ ಪ್ರದರ್ಶನ ಆಯಿತು. ಆವಾಗಲೂ ಸಹ ಇವರೆಲ್ಲ ಟ್ರೈನ್ಡ್ ಆಗಿರೋದ್ರಿಂದ ನನಗೆ ಮಾಡಿಸ್ಲಿಕ್ಕೆ ಏನು ಕಷ್ಟ ಆಗಲಿಲ್ಲ. ಮತ್ತು ಅದಕ್ಕೆ ಮುಖ್ಯವಾಗಿ ಗಜಾನನ ಹೆಗಡೆ ಅವರು ಮ್ಯೂಸಿಕ್ಕು ಮಾಡಿಕೊಟ್ರು ನನಗೆ.
ಅದು ಲೈವ್ ಮ್ಯೂಸಿಕ್ ಮಾಡಿದ್ದೆ ಅದನ್ನು. ಮತ್ತೆ ಹಾಗೆ ಗಜಾನನ ಹೆಗಡೆ ಅವರು ನನಗೆ ಸುಮಾರು ನಾಟಕಗಳಿಗೆ ಮ್ಯೂಸಿಕ್ ಮಾಡಿದ್ದಾರೆ. ಅವ್ರ ಜೊತೆ ಮಾಡಿದ್ದೆ ಬಹಳ ಚೆನ್ನಾಗಿದೆ. ಅದೊಂದು ಬೇರೆದೇ ಪ್ರೋಸೆಸ್ ಅದು. ಅವ್ರ ಜೊತೆ ಕೆಲಸ ಮಾಡಿದ್ದೆ. ಅವ್ರು ಈಗಿಲ್ಲ, ಅವರು ಗಜಾನನ ಹೆಗಡೆ ಅವರು. ಅದಾಯಿತು. ಅದು ನನ್ನನ್ನ ಕರ್ನಾಟಕದಲ್ಲಿ ಈ ರೀತಿ ಒಬ್ಬ ನಿರ್ದೇಶಕ ಇದ್ದಾನೆ ಅನ್ನೋದಕ್ಕೆ ಒಂದು ಏನೋ ಒಂದು ಪ್ಲಾಟ್ಫಾರ್ಮ್ ಸಿಕ್ತು, ವೇದಿಕೆ ಸಿಕ್ತು. ಅದ್ರ ಜೊತೆಗೆ ರಂಗಭೂಮಿ ಅಂತ ಹೇಳಿ ಒಂದು ಎಡಿಷನ್ ಬರ್ತಿತ್ತು. ಅದರಲ್ಲಿ ಮುಖಪುಟದಲ್ಲಿ ನಮ್ಮ ನಾಟಕದ್ದೇ ಒಂದು ಫೋಟೋ ಹಾಕಿ ಅದರ ಬಗ್ಗೆ ಒಂದು ಸುದೀರ್ಘವಾದ ವಿಮರ್ಶೆಯನ್ನು ಬರೆದಿದ್ರು. ಮತ್ತು ಅದು ಬಾಂಬೆನಲ್ಲೂ ಪ್ರದರ್ಶನ ಆಯಿತು. ಅದು ನನ್ನ ತಮ್ಮ ಆಗ ಯಾವುದದು ಅವನೊಂದು ಎಂಥದ್ದು ಒಂದು ತಂಡ ಕಟ್ಟಿದ್ದ, ಆದ್ಯಂತ ಅಂತ. ಆದ್ಯಂತಕ್ಕಾಗಿ ಮಾಡಿದ್ದದು. ಹಾಗೆ ಅಲ್ಲಿ ನಾನು ನಾಟಕ ಮಾಡಿಸಿದೆ. ಇದ್ರ ಮಧ್ಯೆ ಎಲ್ಲೆಲ್ಲೋ ಹೋಗ್ತಿದ್ದೆ ಸ್ಕೂಲ್ಗಳಿಗೆ, ಅದಕ್ಕೆ ಇದಕ್ಕೆಲ್ಲ ನಾಟಕ ಮಾಡಿಸ್ತಿದ್ದೆ. ಏನಾಯ್ತು, ಈ ಇದು ಪರಿತ್ಯಕ್ತ ನಾಟಕ ಅಲ್ಲಿ ಹೆಗ್ಗೋಡಿನ ಇದರಲ್ಲಿ ಕಾರಂತರಂಗಮಂದಿರದಲ್ಲಿ ಪ್ರದರ್ಶನ ಆಯಿತು. ಅದೇ ಅಂದರೆ ಪ್ರತಿ ವರ್ಷ ಯಾವುದಾದ್ರೂ ಸ್ಟೂಡೆಂಟ್ಗಳೇ ಮಾಡಿದಂಥ ನಾಟಕಗಳನ್ನ ಕರೆಸಿ ಮಾಡಿಸುವಂಥ ಸ್ಟೂಡೆಂಟ್ ಫೆಸ್ಟಿವಲ್ ಕಡೆಯಲ್ಲಿ ಆಗುವಾಗ ನಮ್ಮ ಹಳೆ ವಿದ್ಯಾರ್ಥಿಗಳು ಮಾಡಿದಂಥ ನಾಟಕನ ಅಲ್ಲಿ ಪ್ರದರ್ಶನ ಮಾಡೋದು ಅಂತ ಆಗಿತ್ತಲ್ಲ. ಆ ಸೀರೀಸಲ್ಲಿ ಇವರೇನೋ ಮಾಡ್ತಿದ್ದಾರೆ ಅಂಥೇಳಿ ಕರೆಸಿ ನಾಟಕ ಮಾಡಿಸಿದ್ರು. ಅದೇ ಅಲ್ಲಿ ಕರೆಸಿದ್ದಕ್ಕೆ 2 ಉದ್ದೇಶ ಇದೆ. ಅವರು ಒಂದು ಹಳೆ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಗಮನಿಸೋದು. ಇನ್ನೊಂದು, ಆ ವರ್ಷ ಮೇನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಲ್ಲಿ ಬೇಸಿಗೆ ಶಿಬಿರ ಮಾಡ್ತಾರೆ. ಆ ಬೇಸಿಗೆ ಶಿಬಿರಕ್ಕೆ ನನ್ನನ್ನು ನಾಟಕ ಮಾಡಿಸ್ಲಿಕ್ಕೆ ಕರೆದಿದ್ರು. ಅದರಲ್ಲಿ ನಾನು ಮತ್ತು ಶ್ರೀಕಾಂತ್, ದಾವಣಗೆರೆ ಶ್ರೀಕಾಂತ್ ನಾವಿಬ್ಬರು ಇದ್ವಿ. ನಮಗಿಬ್ಬರಿಗೂ ಏನು ಹೇಳ್ಬೋದು, ಶಿಬಿರದ ನಿರ್ದೇಶಕರಾಗಿ ರಘುನಂದನ್ ಸರ್ ಇದ್ರು. ನಿಜವಾಗ್ಲೂ ನಾನು ಆ 2005ರಿಂದ 2007-08ರವರೆಗೂ ಏನು ನಾಟಕ ಮಾಡಿಸ್ತಿದ್ದೆ, ಸುಮ್ಮನೆ ಮಾಡ್ತಿದ್ದೆ. ನಾಟಕ ಯಾಕೆ ಮಾಡಿಸ್ತಿದ್ದೆ ಅಂತಂದರೆ, ನನಗೆ ಆ್ಯಕ್ಟ್ ಮಾಡಿದ್ರೆ ದುಡ್ಡು ಸಿಗ್ತಾ ಇರಲಿಲ್ಲ. ಹವ್ಯಾಸಿ ರಂಗದಲ್ಲೇ ಆ್ಯಕ್ಟ್ ಮಾಡಿದ್ರೆ ನಿಮಗೆ ದುಡ್ಡು ಕೊಡೋದಿಲ್ಲ. ನೀವೊಂದು ಬ್ಯಾಕ್ ಸ್ಟೇಜ್ ಮಾಡಿದ್ರೋ ಅಥವಾ ಮೇಕಪ್ ಮಾಡ್ತಿರೋ ಅಥವಾ ಲೈಟಿಂಗ್ ಮಾಡ್ತಿರೋ, ಈ ಥರ ಮಾಡಿದ್ರೆ ಒಂದು ಸ್ವಲ್ಪ ಹಣ ಸಿಗ್ತದೆ, ಬಿಟ್ಟರೆ ಅಭಿನಯ ಮಾಡಿದ್ರೆ ಸಿಕ್ಕಲ್ಲ. ಆದರೆ ನಿರ್ದೇಶನ ಮಾಡಿದವರಿಗೆ ಸ್ವಲ್ಪ ಸಿಗ್ತದೆ. ಹಾಗಂತ ಅವಾಗ ನಾನು ನಾಟಕ ಮಾಡಿಸಿದ್ದಕ್ಕೆಲ್ಲ ಸಿಕ್ತು ಅಂತಲ್ಲ, ಆದರೆ ನಿರ್ದೇಶನ ಮಾಡಿದ್ರೆ ಸಿಗುತ್ತೆ ಅನ್ನೋದೊಂದು ಗೊತ್ತಿತ್ತಲ್ಲ. ಮತ್ತು ಹರಣಾಭಿಸರಣ ಮಾಡುವಾಗ ನನಗೆ ಪ್ರಶಸ್ತಿ ಬೇರೆ ಬಂದಿತ್ತು. ಸೊ ಯಾಕೆ ನಾನು ನಿರ್ದೇಶನವನ್ನೇ ನನ್ನ ಏನದು ಪ್ರೊಫೆಷನ್ ಆಗಿ ಕಸುಬಾಗಿ ಮಾಡ್ಕೋಬಾರ್ದು ಅಂತ ಹೇಳಿ, ಆದರೆ ನಿರ್ದೇಶಕ ಆಗೋದು ಬೇರೆದ ಒಂದು ಪಯಣ. ಅಂದರೆ ನಟನ ತಯಾರಿ ಒಂದು ಕಡೆ ಬೇರೆ, ಆದರೆ ನಿರ್ದೇಶಕನ ತಯಾರಿಗಳೇ ಬೇರೆ ಇರ್ತದೆ. ನಟನಿಗೆ ರಂಗದ ಮೇಲೆ ಹತ್ತುವಾಗ ಜವಾಬ್ದಾರಿ ಇರ್ತದೆ, ಆದರೆ ನಿರ್ದೇಶಕನಿಗೆ ಹಾಗಲ್ಲ. ಅವನಿಗೆ ನಾಟಕ ಶುರುವಾಗೋಗಿಂದ ಹಿಡಿದು ಅವನ್ನ ರಂಗಕ್ಕೆ ಹತ್ತಿಸಿ ಅವನ್ನ ಇಳಿದು ವಾಪಸ್ ಬಂದ್ಮೇಲೆ ಜನ ಏನು ಕೇಳ್ತಾರೆ ಅದು ಉತ್ತರ ಕೊಡೋವರೆಗೂ ಅವನ ಜವಾಬ್ದಾರಿ ಇದ್ದೇ ಇರ್ತದಲ್ಲ. ನಾಟಕದ ಆಯ್ಕೆಯಿಂದ ಹಿಡಿದು ಎಲ್ಲದರ ಆಯ್ಕೆಯೂ ಮುಖ್ಯವಾಗ್ತದೆ ನಿರ್ದೇಶಕನಿಗೆ. ಅವನಿಗೆ ಓದು ಜಾಸ್ತಿ ಆಗಬೇಕಾಗತ್ತೆ, ಅಧ್ಯಯನ ಜಾಸ್ತಿ ಆಗಬೇಕಾಗತ್ತೆ, ಕಲಿಕೆ ಜಾಸ್ತಿ ಆಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾನು ಕಲ್ತಂಗೂ ಆಯಿತು, ಒಂದಷ್ಟು ನಾಟಕ ಮಾಡಿಸ್ದಂಗೂ ಆಯಿತು ಅನ್ನೋ ಉದ್ದೇಶದಿಂದ ಇದನ್ನೇ ಕಸುಬಾಗಿ ತಗೊಂಡೆ. ಅಲ್ಲಿಂದ ನನ್ನ ಓದು ಅಧ್ಯಯನಗಳು ಜಾಸ್ತಿ ಆಯಿತು. ಆದರೆ ನನಗೆ ನಿರ್ದೇಶನದ ಕಸುಬುಗಾರಿಕೆ ಅಂತಾರಲ್ಲ, ಅದು ನನಗೆ ಗೊತ್ತಿರಲಿಲ್ಲ ನಿಜಕ್ಕೂ. ಆದರೆ ನಾವೇನು ನೀನಾಸಂನಲ್ಲಿ ಮಾಡಿದಂಥ ಯಾರೋ ಜಂಬೆ ಸಾರು, ಐತಾಳ್ ಮೇಷ್ಟ್ರು, ಇನ್ನು ಬೇರೆ ಬೇರೆ ನಿರ್ದೇಶಕರು, ಆನಗಳಿ ಸಾರು, ಬೌರುಲ್ ಇಸ್ಲಾಮು, ಈ ಅಭಿಲಾಷ್ ಪಿಳ್ಳೆ, ಇಂಥವ್ರದನ್ನೇ ನಾವು ನೋಡಿ ಕಲ್ತದ್ದು ಬಿಟ್ಟರೆ ನಮಗೆ ಅದ್ರ ಯಾವ ಐಡಿಯಾನೂ ಇಲ್ಲ. ಅಂದರೆ ಯಾಕಂದರೆ ಅದು 1 ವರ್ಷದ ಕೋರ್ಸ್ ಆದ್ರಿಂದ ಅದರಲ್ಲಿ ಎಲ್ಲವನ್ನು ಕವರ್ ಮಾಡ್ಲಿಕ್ಕಾಗಲ್ಲ. ಕವರ್ ಮಾಡಿದ ತಕ್ಷಣ ನಾವು ಕಲಿತೀವಿ ಅಂತಲೂ ಅಲ್ಲ. ಆರ್ಟೇ ಹಾಗೆ, ಅದು ಬಿದ್ದು ಅನುಭವಿಸಿ ಕಲಿಯುವಂಥದ್ದು. ಹಾಗೆ ಈ ನಿರ್ದೇಶನ ಅನ್ನೋ ಕಸುಬುಗಾರಿಕೆ ನನಗೆ ಗೊತ್ತಿರಲಿಲ್ಲ. ನಾನು ಯಾವಾಗ ಶಿಬಿರಾರ್ಥಿಗಳಿಗೆ ನೀನಾಸಂಗೆ ಬೇಸಿಗೆ ಶಿಬಿರದಲ್ಲಿ ನಾಟಕ ಮಾಡ್ಸಕ್ಕೆ ಹೋದ್ನೋ, ನನ್ನ ಕೆಲಸದ ಉದ್ದೇಶ, ನನ್ನ ಕೆಲಸಕ್ಕೆ ಇರುವ ಉದ್ದೇಶವನ್ನ, ಮಹತ್ವವನ್ನ ಹೇಳಿಕೊಟ್ಟವರು ರಘುನಂದನ್ ಮೇಷ್ಟ್ರು.
ಅವರ ಕೈ ಕೆಳಗೆ ನಾನು ನಟನಾಗಿ ಕೆಲಸ ಮಾಡಲಿಲ್ಲ. ಅವರು ನನಗೆ ನಿರ್ದೇಶನ ಅಂದ್ರೆ ಏನು ಅಂತ ಹೇಳ್ಕೊಟ್ರು. ಅವಾಗ ನನಗೆ ಕರೆಕ್ಟಾಗಿ ಅಂದ್ರೆ ನಾಟಕ ಆಯ್ಕೆ ಯಾವುದು, ಆಯ್ಕೆ ಹೆಂಗ್ ಮಾಡ್ತೀಯ, ಒಂದು ಯಾಕೆ ಮಾಡ್ತೀಯ, ನೀನ್ ನಿರ್ದೇಶನವನ್ನ ಯಾಕೆ ಮಾಡ್ತೀಯ, ಫಸ್ಟ್ ಅದನ್ನ ಕ್ವಶನ್ ಮಾಡ್ಕೊ, ಆಮೇಲೆ ನಾಟಕ ಮಾಡಿಸು. ಸಿಕ್ಕದನ್ನೆಲ್ಲ ಮಾಡಕ್ ಬರಲ್ಲ ನೀನು. ನಿರ್ದೇಶಕನಿಗೆ ಒಂದು ಕರೆಕ್ಟ್ ವಿಷನ್ ಇರಬೇಕು. ನೀನ್ ಏನು ಹೇಳಕ್ ಹೊರಡ್ತಾ ಇದೀಯ ಅದೊಂದು ಚಾಪ್ಟರ್ ಆದ್ರೆ ಆಯ್ತು, ತಗೊಂಡು ಆಯ್ಕೆ ಆಯ್ತು, ಇದನ್ನ ಏನ್ ಮಾಡ್ತೀಯ ನೀನು, ಒಂದು ಸ್ಕ್ರಿಪ್ಟ್ ಅನ್ನು ಹೆಂಗೆ ಎಡಿಟ್ ಮಾಡಬೇಕು ಅದೊಂದು ಆಯ್ತು, ಎಡಿಟ್ ಎಲ್ಲ ಮಾಡ್ಕೊಂಡೆ ಹೆಂಗ್ ಪ್ರೆಸೆಂಟ್ ಮಾಡ್ತೀಯ, ನಿಂದು ಏನ್ ಫಾರ್ಮ್, ಯಾವ ತರ ನೀನ್ ಪ್ರೆಸೆಂಟ್ ಮಾಡ್ತೀಯ, ಕಾವ್ಯ ಅಂದ್ರೇನು, ಸಾಹಿತ್ಯ ಅಂದ್ರೇನು, ಇದನ್ನೆಲ್ಲ ಅವ್ರ ಹತ್ರ ಕೆಲಸ ಮಾಡಿರೋದು ನಿಮ್ಗೂ ಗೊತ್ತಿದೆ. ಅದು ನಿಜಕ್ಕೂ ಶಿಬಿರಕ್ಕೆ ನಾನ್ ನಿರ್ದೇಶನ ಮಾಡ್ಲಿಕ್ಕೆ ಹೋದ್ದಲ್ಲ, ನಾನು ಕಲೀಲಿಕ್ಕೆ ಹೋದ್ದಾಯ್ತು. ಅದು ನಿಜವಾಗ್ಲೂ ನನಗೆ ಒಂದ್ ರೀತಿ ಬೋನಸ್ ಅಂತಾರಲ್ಲ ಹಾಗೆ. ಆಯ್ತು, ಅವರು ನಾನು ಅಲ್ಲಿ ನಿರ್ದೇಶನ ಮಾಡ್ತೀನಿ ಅಂತ ಗೊತ್ತಾದ್ಮೇಲೆ, ಅವರು ಶಿಬಿರದ ನಿರ್ದೇಶಕರು ಅಂತ ಗೊತ್ತಾದ್ಮೇಲೆ, ಅದಿನ್ನ 1 ತಿಂಗಳು ಮುಂದೆ ಇದೆ. ಇವರು ನನ್ನ ಬೆಂಗಳೂರಿನಲ್ಲಿ ಬಾ ಮನೆಗೆ ಬಾ, ನೀನು ಯಾವ ನಾಟಕ ತಗೊಂಡಿದ್ಯಾ, ಎಲ್ಲಿ, ಯಾವ ಓದು, ತಗೋ ಇದನ್ನ ಓದು, ತಗೋ ಇದನ್ನ ಓದು, ನಾನು ಒಂದಷ್ಟು ಓದ್ತೀನಿ, ಇಬ್ರು ಕೂತ್ಕೊಂಡು ಡಿಸ್ಕಸ್ ಮಾಡೋಣ ಯಾವ ನಾಟಕ ಮಾಡ್ಬೋದು ಅಂತ. ಈ ರೀತಿಯಾಗಿದೆ ಅದು. ಅವರಲ್ಲಿ ಅದು 1 ತಿಂಗಳದ್ದು ಯಾವ್ದಾರ ನಾಟಕ ಮಾಡಿಸಿ ಅಂತ ಬಿಟ್ಟಿದ್ದಾರೆ ಅವರು. ಇವ್ರು ನಮ್ಮನ್ನು ಬಿಡ್ಬೇಕೆ, ಗೊತ್ತಿದೆ ನಿಮ್ಗೆ ರಘು ಸರ್ದು, ಆಯ್ತಾ. ಹಾಗಾದ್ಮೇಲೆ ಇಬ್ರು ಕೂತ್ಕೊಂಡು ಓದಿ ಕೈದಿ ಅನ್ನೋ ಒಂದು ನಾಟಕನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ನಾನು ಇದು ಚೆನ್ನಾಗಿದೆ ಸರ್ ಅಂತ, ಚೆನ್ನಾಗಿದೆ ಸಖತ್ತಾಗಿ 3 ಅಂಕದ ನಾಟಕ, 1 ಅವರ್ಗೆ 1 ಅವರ್ ಅಲ್ಲ 45 ನಿಮಿಷಕ್ಕೆ ಮುಗಿಸ್ಬಿಡ್ಬೋದು, ಸಖತ್ತಾಗಿದೆ ನಾಟಕ, ಏಕಾಂಕದ ನಾಟಕ ಅಂತ. ಆಯ್ತು, ಅಲ್ಲಿಗೆ ಹೋದ್ಮೇಲೆ ಇದಕ್ಕೊಂದು ಡಿಸೈನ್ ಮಾಡ್ಕೊಂಬ. ನಾನು ಡಯಾಗೇಸ್ ಎಲ್ಲ ಹಾಕಿ ಚಿತ್ರ ಬರೆದು, ಇದು ಡಿಸೈನ್ ಅಂತಾರೆ ಇದನ್ನ, ಡಯಾಸ್ ಹಾಕೊಂಡು ಏನೋ ಮಾಡ್ತೀಯ ನೀನು, ಅದು ಕಟ್ಟಾಕ್ಬಿಡುತ್ತೆ ಕಣ, ನಿನ್ನ ತೆಗೆದು ಬಿಸಾಕೋ ಎಲ್ಲಾನು. ಅಂದ್ರೆ ಒಂದು ಸೆಟ್ ಅನ್ನ ಪೊಯೆಟಿಕ್ ಆಗಿ ತೋರ್ಸೋದು ಹೇಗೆ ಅಂತ ಹೇಳ್ಕೊಟ್ಟವ್ರು ಅವರು. ಅಂದ್ರೆ ನಾನು ಉಪಯೋಗಿಸುವಂತ ಒಂದು ಸಣ್ಣ ಎಲಿಮೆಂಟು ಎಷ್ಟು ಮಾತಾಡ್ತದೆ ರಂಗದ ಮೇಲೆ ಅನ್ನೋದನ್ನ ಹೇಳ್ಕೊಟ್ಟವ್ರು ಅವರು. ಹೌದಲ್ವಾ ಅನ್ಸಕ್ ಶುರು ಆಯ್ತು. ಅವ್ರು ಹೇಳಿ 2-3 ತರದ ಡಿಸೈನ್ ಆಗಿ ಕಡೆಯಲ್ಲಿ ಒಂದು ಫೈನಲ್ ಆಯ್ತು. ಅದ್ರಲ್ಲಿ ಯಾವ ಡಯಾಸು ಇರ್ಲಿಲ್ಲ. ಕಡೆಯಲ್ಲಿ ನಾನೇ ಒಂದು ಜಿದ್ದಿಗೆ ಬಿದ್ದು ಒಂದು ಸಣ್ಣ ಪ್ಲಾಟ್ಫಾರ್ಮ್ ಇಟ್ಕೊಂಡೆ, 3x3 ಅರ್ಧ ಅಡಿ ಹೈಟ್ದು. ಅದೇ ಯಾಕಂದ್ರೆ ಅದಕ್ಕೊಂದು ಒಂದು ಒಂದು ಫ್ರೇಮ್ ಇಡ್ಬೇಕಾಗಿತ್ತು, ಆ ಫ್ರೇಮ್ಗೆ ಒಂದು ಬೇಸ್ ಬೇಕಾಗಿತ್ತು, ಅದಕ್ಕಾಗಿ ಇಟ್ಕೊಂಡೆ ಅಷ್ಟೇ. ನನಗೆ ಅವಾಗ ಅನ್ನಿಸ್ತು, ಹೌದಲ್ವಾ ಇದು ನಟನನ್ನ ಎಷ್ಟು ಚೆನ್ನಾಗಿ ತೆಗೆದು ಕೊಡ್ತದಲ್ಲ ಇದು. ಇಲ್ಲಿ ಪರಿಕರಗಳು, ರಂಗಸಜ್ಜಿಕೆ ಅನ್ನೋದು ಬಹಳ ಸಜೆಸ್ಟಿವ್ ಆಗಿದೆ. ಮತ್ತೆ ಅವೆಲ್ಲವೂ ಸಹ ನಟನನ್ನ ಏನಂತಾರೆ, ಎಂಬೋಸ್ ಮಾಡ್ತದೆ, ಇನ್ನು ಜಾಸ್ತಿ ಅವನನ್ನ ಪ್ರದರ್ಶನಗೊಳ್ಳುವ ಹಾಗೆ ಮಾಡ್ತದೆ, ಕಾಣಿಸಿಕೊಳ್ಳುವ ಹಾಗೆ ಮಾಡ್ತದೆ. ಅಷ್ಟೇ ಅಲ್ಲ, ಮತ್ತೆ ಆ ಸೆಟ್ ಏನಿದೆ, ನಾವು ಮಾಡಿರೋ ಡಿಸೈನು, ಆವಾಗ ಅದನ್ನ ವಾಸ್ತವವಾದಿ ನೆಲೆಯಲ್ಲಿ ಮಾಡ್ಲಿಕ್ಕೆ ಬರಲ್ಲ ಆಕ್ಟಿಂಗ್. ನಾನೇನ್ ಸೆಟ್ ಡಿಸೈನ್ ಮಾಡಿರ್ತೀನೋ ಆ ಡಿಸೈನ್ಗೆ ತಕ್ಕ ಹಾಗೆ ಆಕ್ಟಿಂಗ್ ಆಗ್ಬೇಕು ಅಂತ ಹೇಳ್ಕೊಟ್ಟವರು ಅವರು. ಅಂದ್ರೆ ನಿರ್ದೇಶನದ ಕಸುಬುಗಾರಿಕೆ ಅನ್ನೋದು ಏನು ಅಂತ ಕಲ್ತದ್ದು ನಾನು ಅವರಿಂದ. ಹಾಗಾಗಿ ನನಗೆ ಒಂದು ರಿಯಲಿಸ್ಟಿಕ್ ಸೆಟ್ ಮಾಡೋದು ಹೇಗೆ ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಅದನ್ನ ಕಲ್ತದ್ದು ಜಂಬೆ ಸರಿಂದ. ಅವ್ರ ಕಾಸ್ಟ್ಯೂಮ್ ಡಿಸೈನ್ ಹೆಂಗ್ ಮಾಡ್ತಾರೆ, ಲೈಟ್ ಡಿಸೈನ್ ಹೆಂಗ್ ಮಾಡ್ತಾರೆ, ಸೆಟ್ ಹೆಂಗ್ ಮಾಡ್ತಾರೆ, ಅದನ್ನೆಲ್ಲ, ಕಂಪೋಸಿಷನ್ ಅಂದ್ರೇನು, ಇದೆಲ್ಲ ಅವರಿಂದ ನಾನು ಕಲ್ತಿದ್ದು ಹೌದು. ಆದ್ರೆ ಅದನ್ನೇ ಒಂದು ಪೊಯೆಟಿಕ್ ಪ್ರೆಸೆಂಟೇಷನ್ ಅಂದ್ರೆ ಏನು, ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು, ಒಂದೊಂದು ಎಲಿಮೆಂಟ್ ಇಟ್ಕೊಂಡು ಹೆಂಗೆ ನಾವು ನಟನಲ್ಲಿ, ಸೆಟ್ ರಂಗ ಸಜ್ಜಿಕೆಯಲ್ಲಿ ಅದನ್ನ ಕಾಣಿಕೆಯಾಗಿ ತೋರಿಸ್ಬಹುದು ಅನ್ನೋದನ್ನ ಹೇಳ್ಕೊಟ್ಟಿದ್ದು ರಘು ಸರ್. ಅವರು ಅಷ್ಟೇ. ಅಂದ್ರೆ ಅದೇ ಇದು 2 ಎಕ್ಸ್ಟ್ರೀಮ್ಗಳು. ನಾವು
ನಾವು ಕಂಡಂತಹ ನಿಜವಾಗ್ಲೂ ಕನ್ನಡ ರಂಗಭೂಮಿನಲ್ಲಿ ನಾವು ಯಾರು ರಂಗಭೂಮಿ ವಿದ್ಯಾರ್ಥಿಗಳು ಎರಡು ಎಕ್ಸ್ಟ್ರೀಮ್ಗಳನ್ನು ನೋಡ್ಬೇಕು ಅಂದ್ರೆ ಇವೆರಡೇ ಉದಾಹರಣೆಗಳು ಸಾಕು. ಒಂದು ಜಂಬೆ, ಇನ್ನೊಂದು ರಘುನಂದನ್. ಆದ್ರೆ ಎಲ್ಲೋ ಒಂದ್ ಮಟ್ಟಿಗೆ ಜಂಬೆ ಸರ್ ಅವರು ರೀಚ್ ಆದಷ್ಟು ರಘು ಸರ್ ರೀಚ್ ಆಗ್ಲಿಲ್ಲ. ಅದಕ್ಕೆ ಅದು ಅವರವರದ್ದೇ ಕಾರಣಗಳು, ಮತ್ತೆ ಅದು ಅದು ವಿಮರ್ಶೆಗೆ ಒಳಪಡುವಂತಹ ವಿಷಯ. ಆದ್ರೆ ಅದರಿಂದ ನಾವೇನ್ ಪಡ್ಕೊಂಡ್ವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಎರಡು ನನ್ನ ತಲೆಯಲ್ಲಿ ಇತ್ತಲ್ಲ, ಈಗ ನಾನು ಕಸುಬು ಮಾಡಬೇಕು. ಆವಾಗ ನನಗೆ ಈಗ ನಾನು ತುಂಬಾ ಕ್ಲಿಯರ್ ಆಗಿದ್ದೆ. ಮತ್ತೆ ಈ ಎರಡು ಏನಿದೆ, ಇವರಿಬ್ರು ಸಹ ಪ್ರೊಫೆಷನಲ್, ಅಂದ್ರೆ ಅದನ್ನ ಕಾಯಕ ಅಂತ ತಗೊಂಡಂತಹ ನಟರ ಜೊತೆ ಕೆಲಸ ಮಾಡುವಾಗ ಉಪಯೋಗಿಸುವಂತಹ, ಬಳಸುವಂತಹ, ಮತ್ತೆ ಅದರಿಂದ ಏನದು ಆ ರಿಸಲ್ಟ್ ಅನ್ನ ಪಡ್ಕೊಳ್ಳುವಂತಹ ವಾತಾವರಣದಲ್ಲಿ ಕೆಲಸ ಮಾಡುವವರು ಇವರು. ನನ್ನ ಕಸುಬು ಹಾಗಲ್ಲ. ನನಗೆ ಅವ್ರಿಗೆ ಒಂದು ಇನ್ಸ್ಟಿಟ್ಯೂಷನ್ಸ್ ಇದೆ, ಸಂಬಳ ಬರುತ್ತೆ, ಏನೋ ಮಾಡ್ತಾರೆ. ನಾನು ಹೊಟ್ಟೆ ತುಂಬಿಸ್ಕೊಳ್ಬೇಕಲ್ಲ. ನಾನು ರಘು ಸರ್ ತರ ಏನೋ ಮಾಡ್ಸಕ್ ಹೋದ್ರೆ, ಅಥವಾ ಅವ್ರ ಥರ ಅಂತಲ್ಲ, ಅವರದನ್ನ ಇಟ್ಕೊಂಡು ನಾನೇನೋ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೆ ಅವಕಾಶ ಇಲ್ಲ. ಅದನ್ನ ರೀಚ್ ಮಾಡಿಸೋದು ನನಗೆ ಬಹಳ ಕಷ್ಟ ಆಗ್ತದೆ. ರೀಚ್ ಮಾಡಿಸೋದಿರ್ಲಿ, ರೀಚ್ ಯಾರಿಗೆ, ಜನಕ್ಕಲ್ಲ, ನಟರಿಗೆ ರೀಚ್ ಮಾಡಿಸೋದೇ ಕಷ್ಟ ಇದೆ. ಇವನಿಗೆ ರೀಚ್ ಆಗದೆ ಹೋದ್ರೆ ನನ್ನ ಆಡಿಯನ್ಸ್ನ ಹೆಂಗ್ ರೀಚ್ ಆಗಲಿ? ಇದು ತುಂಬಾ ಕಾಂಪ್ಲಿಕೇಶನ್, ಇದು ತುಂಬಾ ಕಷ್ಟದ ವಿಷಯ. ಇದನ್ನ ನಾನು ಅಂದ್ರೆ ಒಬ್ಬ ನಿರ್ದೇಶಕನಾಗಿ ತುಂಬಾ ಏನದು ಗೊಂದಲಗಳಿಂದ, ಕಷ್ಟದಿಂದ ಹೇಳ್ತಾ ಇರೋ ಮಾತಿದು. ನಾನು ಬದುಕು ಕಟ್ಕೋಬೇಕು, ಆರ್ಟನ್ನು ಉಳಿಸ್ಕೋಬೇಕು ಅಂತಂದ್ರೆ ಬಹಳ ಕಷ್ಟ ಇದೆ. ಈ ಒಂದು ಥಿಯರಿ ಇದೆಯಲ್ಲ, ಬದುಕಿಗಾಗಿ ಕಲೆ, ಕಲೆಗಾಗಿ ಕಲೆ, ಇದರಲ್ಲಿ ಯಾವ್ದನ್ನು ಚೂಸ್ ಮಾಡ್ತೀರಿ? ನಾನು ಕಲೆಗಾಗಿ ಕಲೆ ಅಂತ ಇದ್ರೆ ಹೊಟ್ಟೆಗೆ ಮಣ್ಣು ಹಾಕಬೇಕು, ಅದಾಗಲ್ಲ. ನನ್ನನ್ನು ಯಾರೋ ಕಾಲೇಜು ನಾಟಕ ಮಾಡ್ಸಕ್ ಕರೀತಾರೆ, ಅವ್ರ ಹತ್ರ ಹೋಗಿ ನಾನು ಈ ಥಿಯರಿಗಳೆಲ್ಲ ಹೇಳ್ಕೊಂಡು, ಇದು ಪ್ರತಿಮೆ ರೂಪಕ ಅಂತೆಲ್ಲ ಹೇಳ್ಕೊಂಡು ಕೂತ್ರೆ ಅವನಿಗೇನು ಅರ್ಥ ಆಗಲ್ಲ. ಅದರಿಂದ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ. ನಾನಲ್ಲಿ ಮಾಡ್ಬೇಕಾಗಿರೋದು ಇಷ್ಟೇ, ಅವನಿಗೇನು ಗೊತ್ತಿಲ್ಲ. ಅವನನ್ನ ರಂಗಭೂಮಿಗೆ ಫಸ್ಟ್ ಕರ್ಕೊಂಡು ಬರ್ಬೇಕು, ಅದು ನನ್ನ ಮುಖ್ಯ ಉದ್ದೇಶ. ಅವನಿಗೆ ಇದರ ರುಚಿ ಹತ್ತಿಸ್ಬೇಕು. ಫಸ್ಟ್ ತಿನ್ನೋದೇ ಗೊತ್ತಿಲ್ಲದೆ ಹೋದ್ಮೇಲೆ ಅವನಿಗೆ ನಾವು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಹಿಂಗ್ ತಿನ್ಬೇಕು ಅಂತ ಹೇಳಿಸಿದ್ರೆ ಹೆಂಗ್ ಸಾಧ್ಯ? ತಿನ್ನೋದು ಹೆಂಗೆ ಅಂತ ಹೇಳ್ಕೊಡ್ಬೇಕು. ಫಸ್ಟ್ ಇದ್ರಲ್ಲಿ ಉಪ್ಪು, ಹುಳಿ, ಖಾರ ಇದೆ ನೋಡು ಅಂತ ಹೇಳ್ಬೇಕು. ಆಮೇಲೆ ನಾವು ಅಡಿಗೆ ಹೆಂಗ್ ಮಾಡೋದು ಅಂತ ಹೇಳ್ಕೊಡಕ್ ಸಾಧ್ಯ ಆಗತ್ತೆ, ಅದು ಅವನು ನಮ್ಮ ಜೊತೆಲಿದ್ರೆ. ಆ ನಿಟ್ಟಿನಲ್ಲಿ ನಾನು ಒಂದು ಕ್ಲಿಯರ್ ಒಂದು ಡಿಸಿಷನ್ಗೆ ಬಂದೆ. ಹವ್ಯಾಸಿ ತಂಡಗಳಿಗೆ ನಾನು ಮಾಡುವ ಕ್ರಮವೇ ಬೇರೆ, ಶಾಲೆಗಳಲ್ಲಿ ತಿರುಗಾಟಕ್ಕೆ ನಾನು ಮಾಡುವ ಕ್ರಮವೇ ಬೇರೆ. ನಾನು ಅದು ನೀನು ಮಾಡ್ತಾರೆ ತಪ್ಪು ಅಂತ ಹೇಳ್ಬೋದು, ಆದರೆ ಅದು ಹಾಗೆ ಮಾಡಬೇಕಾಗತ್ತೆ. ಈಗ ನನ್ನ ತಂಡದಲ್ಲಿ, ಸಮಷ್ಟಿಯಲ್ಲಿ ನಾನು ಮೊದಲು ಮಾಡುವಾಗಲೂ ಈಗ ಮಾಡ್ತಾ ಇರೋಕ್ಕೂ ಬಹಳ ವ್ಯತ್ಯಾಸ ಇದೆ. ಮೊದಲು ನಾನು ತುಂಬಾ ರೇಗಾಡ್ತಿದ್ದೆ, ಅದು ಹಂಗಲ್ಲ ಹೀಗೆ ಅಂತ ಹಾಗಂತ ಏನು ತೀರಾ ರೂಪಕಾತ್ಮಕವಾಗಿ ಏನು ಮಾಡ್ತಾ ಇರಲಿಲ್ಲ. ಆದ್ರೂ ಸಹ ನನ್ನನ್ನ ಅವರು ನಾನು ಅವ್ರಿಗೆ ರೀಚ್ ಮಾಡೋದು ಬಹಳ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ಅವ್ರು ಬೇರೆ ಬೇರೆ ಹಿನ್ನೆಲೆಯಿಂದ ಬಂದವರು. ನನಗಿದು ಕಸುಬಾಗಿರ್ಬೋದು, ಅವ್ರಿಗಲ್ಲ. ಅವ್ರಿಗೇನೋ ಒಂದು ಖುಷಿಗಾಗಿ ಬರ್ತಾರೆ. ಇದೇ ಜಗಳ ಆಗ್ಬಿಟ್ರೆ ಬಿಟ್ಟೋಗ್ತಾರೆ. ಬಿಟ್ಟೋದ್ರೆ ತಂಡ ಕಟ್ಟೋದು ಹೇಗೆ? ಮೂಲ ಪ್ರಶ್ನೆ ಇರೋದಲ್ಲಿ. ಬಂದವ್ರನ್ನೆಲ್ಲ ನಾನು ಹಂಗೆ ಓಡಿಸ್ತಾ ಹೋದ್ರೆ ನಾನೆಲ್ಲಿ ಉಳಿತೀನಿ? ನನ್ನ ಅಸ್ತಿತ್ವ ಇಲ್ಲಿ. ಮೊದಲ ಅದನ್ನ ಅರ್ಥ ಮಾಡ್ಕೋಬೇಕು. ರಂಗಭೂಮಿ ಕಟ್ಟುವ ಕೆಲಸ, ಕಟ್ಟೋದನ್ನ ಹೆಂಗಾದ್ರೂ ಮಾಡಿ ಕಟ್ಟೋಣ. ಅದು ಕಳಪೆ ಆದ್ರೂ ಚಿಂತೆ ಇಲ್ಲ, ಮೊದಲು ಕಟ್ಟೋಣ. ಆ ಕಾರಣಕ್ಕೆ ಹವ್ಯಾಸಿಗಳಿಗೆ ಮಾಡಿಸುವಾಗ ನಾನೊಂದು ಲಿಬರ್ಟಿ ತಗೊಂಡೆ. ಏನು ಅಂತಂದ್ರೆ, ಫಸ್ಟ್ ನಾನು ಪ್ರಿಪೇರ್ ಆಗಬೇಕು. ಎಷ್ಟು ಮಾಡಿಸ್ತೀನಿ, ಯಾಕೆ ಮಾಡಿಸ್ತೀನಿ, ಏನು ಮಾಡಿಸ್ತೀನಿ, ಇದೆಲ್ಲ ನನ್ನ ತಲೆಯಲ್ಲಿ ಫಸ್ಟ್ ಗ್ರಾಫ್ ಆಗತ್ತೆ. ಅದನ್ನ ಜಸ್ಟ್ ಇಂಪ್ಲಿಮೆಂಟ್ ಮಾಡ್ತೀನಿ ಅಷ್ಟೇ ಹವ್ಯಾಸಿ ತಂಡಕ್ಕೆ. ಆದರೆ ಅವ್ರು ಏನು ಬೇಕಾರ ಮಾಡಲಿ, ನಾನು ಹೇಳಬೇಕಾದ್ದನ್ನ ಕಡೆಯಲ್ಲಿ ಹೇಳ್ಬಿಡ್ತೀನಿ. ನಾಟಕದ ಮೂಲಕ, ನನ್ನ ಕೃತಿಯ ಮೂಲಕ ನಾನು ಏನು ಹೇಳಬೇಕು ಅಂತ ಹೊರಟಿದ್ದೀನೋ ಅದನ್ನ ಕರೆಕ್ಟಾಗಿ ಹೇಳ್ತೀನಿ. ಅದು ನನಗೆ ಹೇಳಲೇಬೇಕು, ಅದು ಇಲ್ಲಾಂದ್ರೆ ಆಗೋದಿಲ್ಲ. ನಾನೇ ಯಾಕೆ ನಾಟಕ ಮಾಡಿಸ್ಬೇಕು?
ಹಾಗೆ ಹಾಗೆ ಸದಾರಮೆಯೂ ಒಂದು ಬೇರೆ ತರಹದ ಕೃತಿ ಆಯಿತು. ಅದಾದ್ಮೇಲೆ ಬಂದಂಥ ಎಲ್ಲಾ ನಾಟಕಗಳು, ಶೇಕ್ಸ್ಪಿಯರ್ದು ಸುಮಾರು ನಾಟಕ ಮಾಡಿಸಿದೆ, ಪ್ರಮಿಳಾರ್ಜುನ ಮಾಡಿಸಿದೆ, ನೀರು ಕುಡಿಸಿದ ನೀರೆಯವರು ಮಾಡಿಸಿದೆ, ಕಂತು 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 ನನಗೆ ಬೇರೆದೇ ಎಕ್ಸ್ಪೀರಿಯನ್ಸು. ಅಂದ್ರೆ ಒಂದು ನೀಳ್ಗತೆಯನ್ನ ಒಂದು ಸ್ಕ್ರಿಪ್ಟ್ ಮಾಡಿ, ಪ್ರಾಪರ್ ಸ್ಕ್ರಿಪ್ಟ್ ಮಾಡಿ, ನಾಟಕದ ಸ್ಕ್ರಿಪ್ಟೇ ಅಂತ ಅನಿಸ್ಬೇಕದು. ಅದನ್ನು ಹೇಳ್ಕೊಟ್ಟಿದ್ದು ರಘುನಂದನೆ. ಏಯ್, ನೀನ್ ಕತೆ ನಾಟಕ ಮಾಡೋದಾದ್ರೆ, ನೀನ್ ಅದಿದ್ದಂಗೆ ಮಾಡೋದಾದ್ರೆ ನೀನೇ ಹಾಕೋಬೇಕು, ಕತೆ ಓದೋರು ಓದ್ಕೋತಾರೆ. ನಾಟಕವಾಗಬೇಕು, ಕಾವ್ಯವಾಗಬೇಕು ಅಂತ ಹೇಳ್ಕೊಟ್ಟಿದ್ದವು. ಹಾಗಾಗಿ ನಾನು ಯಾವುದೇ ಕಥೆಯನ್ನ ರಂಗಕ್ಕೆ ಅಳವಡಿಸುವಾಗ, ರಂಗರೂಪ ಮಾಡುವಾಗ, ಅದು ರಂಗ ಪಠ್ಯ ಅಂತ ಒಂದಾಗ್ಬೇಕು. ಫಸ್ಟ್ ನಾಟಕವೇ ಆಗ್ಬೇಕದು. ಅಲ್ಲಿ ಅಂದ್ರೆ ಸೀನ್ ಇರಬೇಕು, ಒಂದು ಒಂದು ಬೆಳವಣಿಗೆ, ಇದನ್ನೆಲ್ಲ ಹೇಳ್ಕೊಟ್ಟವ್ರೆ ಅವರು. ಅದು ಒಂದು ಪ್ರಾಪರ್ ನಾಟಕ ಆಗ್ಬೇಕು. ಅದು ಮೊನಲಾಗ್ ತರ ಆಗ್ಬಾರ್ದು. ಅದು ಸಂಭಾಷಣೆ, 2 ಪಾತ್ರಗಳು ಬರಬೇಕು, ಘಟಿಸ್ಬೇಕು. ಅದನ್ನೆಲ್ಲ ಕಲ್ತಿದ್ದೆ ಅವರಿಂದ. ಹಾಗೆ ಅದೇ ತರಂಗಕ್ಕೆ ಮಾಡುವಾಗ ಅದು ಬೇರೆ ಇದೆ. ಮಂಜುನಾಥ್ ಬಡಿಗೇರು 2011ರಲ್ಲಿ ನಮ್ಮ ಅಭಿನಯ ತರಂಗಕ್ಕೆ ಕೈದಿ ಅನ್ನೋ ನಾಟಕ ಮಾಡಿಸಿದ್ರು. ಅದು ಒಂದು ಬೆಂಗಾಲಿ ನಾಟಕ. ಅದರ ಕನ್ನಡೀಕರಣವಾದ ಒಂದು ನಾಟಕವನ್ನ ಮಾಡಿಸಿದ್ರು. ಅದು ನಾನು ಮೊದಲನೇ ಸರ್ತಿ ಅವರನ್ನ ಕರೆಸಿದ್ದು. ನನಗೆ ಮಂಜುನಾಥ್ ಬಡಿಗೇರವರ ಬಗ್ಗೆ ಬಹಳ ಅಭಿಮಾನ, ಪ್ರೀತಿ. ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿ ಅವರು ಹೇಳ್ತಾರೆ. ಒಂದು ಅಭಿನಯದ ಬಗ್ಗೆ ಹೇಳೋದು ಅಲ್ಲದೆ ವಿದ್ಯಾರ್ಥಿಗಳ ತಲೆಗೆ ಕೆಲಸ ಕೊಡ್ತಾರೆ, ಯೋಚನೆ ಮಾಡೋ ಹಾಗೆ ಮಾಡ್ತಾರೆ. ಅವರು ಆಗನಿಂದ ನನಗೆ ಅವರ ಬಗ್ಗೆ, ಅವರ ಕೆಲಸದ ಬಗ್ಗೆ ಬಹಳ ಇಷ್ಟ. ಅದಕ್ಕಾಗಿ ನಾನು 2011ರಿಂದ ಈಗ 2024 ಪ್ರತಿ ವರ್ಷ ನಾನು ಅವರನ್ನ ಹೇಗಾದ್ರೂ ನಮ್ಮ ಶಾಲೆಗೆ ಕರೆಸ್ತೀನಿ. ಒಂದು ನಾಟಕವಾಗಿ ಮಾಡಕ್ಕೆ ಕರೆಸ್ತೀನಿ, ಅಥವಾ ಅವರು ವಾಚಿಕ ಬಹಳ ಚೆನ್ನಾಗಿ ಮಾಡಿಸ್ತಾರೆ. ವಾಚಿಕ ನಮ್ಮ ನಾಟಕದಲ್ಲಿ ಎಷ್ಟು ಮುಖ್ಯ ಅಂತ ನಿಮ್ಗೆಲ್ಲ ಗೊತ್ತಿದೆ. ಅದನ್ನ ತುಂಬಾ ಚೆನ್ನಾಗಿ ಮಾಡಿಸ್ತಾರೆ. ಒಂದು ಅಂದ್ರೆ ಈ ಬೇರೆ ಬೇರೆ ಡೈಲೆಕ್ಟ್ಸ್ ಇರೋ ಕನ್ನಡಗಳನ್ನ ಬಳಸ್ಕೊಂಡು ವಾಚಿಕ ಮಾಡೋದು. ಇವಾಗ ಒಂದು ಹಳೆಗನ್ನಡದ್ದು ಯಾವ್ದಾದ್ರು ರನ್ನಂದೋ, ಪಂಪಂದೋ, ಕುಮಾರವ್ಯಾಸಂದೋ ತಗೊಳ್ಳೋದು, ಮತ್ತೆ ಈ ಅಲ್ಲಿಂದ ಈ ದೇವನೂರು ಮಹಾದೇವ ಅವರ ಕುಸುಮ ಬಾಲೆ, ಹೀಗೆ ಬೇರೆ ಬೇರೆ ಕನ್ನಡವನ್ನ ಎಷ್ಟು ಚೆನ್ನಾಗಿ ನುಡಿಸ್ತಾರೆ ಕನ್ನಡವನ್ನ ನಮ್ಮ ಹುಡುಗರ ಕೈಲಿ. ಈಗಿನ ಹುಡುಗರು ನಿಮಗ್ ಗೊತ್ತಿದೆ ಕನ್ನಡ ಹೇಗೆ ಮಾತಾಡ್ತಾರೆ ಅಂತ. ಹಿಡ್ಕೊಂಡ್ರೆ ಒಂದು ಸ್ಪಷ್ಟವಾಗಿ ಕನ್ನಡ ಓದಕ್ ಬರಲ್ಲ ಅವರಿಗೆ. ಅಂಥವ್ರ ಕೈಯಲ್ಲಿ ಎಲ್ಲ ಥರದ ಕನ್ನಡ, ಅದು ಮಂಡ್ಯ ಕನ್ನಡ, ಮಂಗಳೂರು ಕನ್ನಡ, ಅಥವಾ ಹುಬ್ಬಳ್ಳಿ ಕನ್ನಡ, ಮತ್ತು ಬೇರೆ ಬೇರೆ ಭಾಷೆಯ ಈ ಚಾಮರಾಜನಗರದ್ದು, ಈ ಥರ ಒಳ್ಳೆ ಡೈಲೆಕ್ಟ್ ಇರೋ ಎಲ್ಲ ಥರದ ಕನ್ನಡವನ್ನ ಹೇಗೆ ನುಡಿಸ್ತಾರೆ ನಮ್ಮ ಹುಡುಗರ ಕೈಲಿ ಅನ್ನೋದು ನನಗೆ ತುಂಬ ಇಷ್ಟವಾದ ಇದು. ಮತ್ತೆ ಅವರು ಒಬ್ಬ ಯಕ್ಷಗಾನ ಕಲಾವಿದರು ಮತ್ತು ನೀನಾಸಂನಲ್ಲಿ ಕಲಿತಂಥವರು ಆಗಿರೋದ್ರಿಂದ ಅವರು ಅದೆಲ್ಲವನ್ನು ಸೇರಿಸಿ ಅಭಿನಯವನ್ನ ಅವರದೇ ಒಂದು ಶೈಲಿಯಲ್ಲಿ ಹೇಳ್ಕೊಡ್ತಾರೆ. ಅದು ನನಗೆ ಬಹಳ ಇಷ್ಟವಾದದ್ದು. ಅವರು ಈಗಾಗಲೇ ನಮಗೆ ಒಂದು 10 ನಾಟಕಗಳನ್ನು ಡೈರೆಕ್ಟ್ ಮಾಡಿದ್ದಾರೆ, ಒಂದು 7-8 ವಾಚಿಕಗಳನ್ನು ಡೈರೆಕ್ಟ್ ಮಾಡಿದ್ದಾರೆ, ಮತ್ತು ಈ ಆಂಗಿಕಾಭಿನಯ ಇರುವಂಥ ಅನೇಕವನ್ನ ಮಾಡಿದ್ದಾರೆ. ಇದಲ್ಲದೆ ದೃಶ್ಯ ರೂಪಕಗಳು, ಸೀನ್ ವರ್ಕ್ ಅಂತೀವಲ್ಲ, ಆ ಥರದ ಸೀನ್ ವರ್ಕ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಸೊ ಹುಡುಗರಿಗೆ ಅವರು, ನಮ್ಮ ಶಾಲೆಯ ಹುಡುಗರು ಸಾಮಾನ್ಯವಾಗಿ ನಮ್ಮ ಶಾಲೆಗೆ ಬರೋರು ಮಿಡ್ಲ್ ಕ್ಲಾಸ್, ಲೋವರ್ ಮಿಡ್ಲ್ ಕ್ಲಾಸ್ ಹುಡುಗರು ಏನೋ ಆಸೆ ಇಟ್ಕೊಂಡು ಬಂದಿರ್ತಾರೆ, ನಾನೊಬ್ಬ ದೊಡ್ಡ
ನನ್ನ 6 ಅಡಿ ಕಟೌಟ್ ಒಂದು ಥಿಯೇಟರ್ ಮುಂದೆ ಇರಬೇಕು ಅನ್ನೋ ಯಾವುದೋ ಒಬ್ಬ ನಟನನ್ನ ತಲೆಯಲ್ಲಿ ಇಟ್ಕೊಂಡು ಬರುವಂಥವ್ರೇ ಜಾಸ್ತಿ. ಹಾಗೆ ಬಂದವರಿಗೆ ಬರೀ ಅಭಿನಯ ಅಂದ್ರೆ ಅಷ್ಟೇ ಅಲ್ಲಪ್ಪ, ಹೀಗೆಲ್ಲ ಇದೆ ಅಂತ ಹೇಳ್ಕೊಡುವಾಗ ನಮಗೆ ಮಂಜು ಅಂತ ಡೈರೆಕ್ಟರ್ಸ್ ಬೇಕಾಗತ್ತೆ. ಸೊ ಅವರು ನಾನಾಗ್ಲೇ ಹೇಳ್ದಂಗೆ ಬರೀ ಅಭಿನಯವಷ್ಟೇ ಕಲಿಸೋದಿಲ್ಲ, ಹುಡುಗರಿಗೆ ವಿಷಯವನ್ನ ಹೇಳ್ತಾರೆ. ಅವರ ಚಿಂತನೆಗಳು ನನಗೆ ಬಹಳ ಇಷ್ಟವಾದಂಥದ್ದು. ಬಹಳ ಏನಂತಾರೆ, ವಿಶಾಲವಾಗಿ ಯೋಚನೆ ಮಾಡ್ತಾರೆ. ಒಳ್ಳೆಯ ಮನುಷ್ಯ, ತುಂಬಾ ಮೃದು ಸ್ವಭಾವ. ಆದ್ರೆ ನಾಟಕ ಡೈರೆಕ್ಟ್ ಮಾಡುವಾಗ ಹಂಗಲ್ಲ. ಆದ್ರೆ ಬಹಳ ಒಳ್ಳೆಯ ಮನುಷ್ಯ ಸಹ. ಯಾವುದೇ ಒಂದು ವಿಷಯವನ್ನ ಇಟ್ಟುಕೊಂಡಾಗ, ಅಥವಾ ಇನ್ನೊಂದು ನನಗೆ ಅವರ ಇಷ್ಟವಾದ ಏನಂದ್ರೆ, ಒಂದು ನಾಟಕವನ್ನ ನಾವು ಒಂದು ಶಾಲೆಗೆ ಮಾಡಿಸುವಾಗ ಇದು ಬಹಳ ಮುಖ್ಯ ಆಗುತ್ತೆ. ಶಾಲೆಗೆ ನಾಟಕ ಮಾಡಿಸುವಾಗ ಎಷ್ಟು ಜನ ಹುಡುಗರಿದ್ದಾರೆ, ಎಷ್ಟು ಜನ ಹುಡುಗಿಯರಿದ್ದಾರೆ, ನಾನು ಯಾವ ನಾಟಕವನ್ನ ತಗೊಳ್ಬೇಕು ನೋಡಿ. ಎಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಒಂದು ಶಾಲೆಗೆ ನಾಟಕ ಮಾಡುವಾಗ. ಅದಲ್ಲದೆ ಒಳ್ಳೆಯದು ಆಗಿರ್ಬೇಕಂದ್ರೆ ನಮ್ಮ ವಿಚಾರಕ್ಕೆ ಹೊಂದುವಂಥದ್ದಾಗಿರ್ಬೇಕು. ಇದನ್ನೆಲ್ಲ ಇಟ್ಕೊಂಡು ಓದ್ತಾರೆ. ಮತ್ತೆ ಅವರು ತುಂಬಾ ಒಳ್ಳೆಯ ಓದುಗರು ಸಹ, ತುಂಬಾ ಓದ್ತಾರೆ. ಆ ಓದಿದ್ದನ್ನ ಮತ್ತೆ ನಮ್ಗೆ ಬೇಕಾದ್ದನ್ನ ನಮ್ಮ ಹುಡುಗರನ್ನೇ ಇಟ್ಕೊಂಡು ಎಷ್ಟು ಚೆನ್ನಾಗಿ ತಯಾರು ಮಾಡ್ತಾರೆ. ಹುಡುಗರಿಗೂ ಅವರ ಬಗ್ಗೆ ಬಹಳ ಪ್ರೀತಿ ಇರುತ್ತೆ. ಸೊ ಮಂಜುನಾಥ್ ಬಡಿಗೇರ್ ಅವ್ರದ್ದು ಸುಮಾರು ನಾಟಕಗಳನ್ನ ಮಾಡಿದ್ದಾರೆ ಅಂತ ಹೇಳಿದೆ ನಾನು. ಅದರಲ್ಲಿ ದಶಾನನ ಸ್ವಪ್ನ ಸಿದ್ಧಿ ನನಗೆ ಬಹಳ ಇಷ್ಟವಾದದ್ದು. ಅದು ನಮ್ಮದೊಂದು ರಂಗ ಮಂದಿರ, ಪುಟಾಣಿಯ ಆತ್ಮ ಏನಂತಾರೆ, ಆಪ್ತ ರಂಗಮಂದಿರ. ಆಪ್ತ ರಂಗಮಂದಿರವನ್ನ ಹೇಗೆ ಬಳಸ್ಕೊಂಡಿದ್ದಾರೆ ಅಂದ್ರೆ, ಅದನ್ನ ಜನರು ಎಲ್ಲಿ ಕೂತ್ಕೊಳ್ಬೇಕು ಮತ್ತು ಹೇಗ್ ಮಾಡಬಹುದು, ಅದನ್ನ ಹೇಗೆ ಬಳಸಬಹುದು ಇರುವ ಜಾಗವನ್ನೇ ಅಂತ ಅದ್ಭುತವಾದ ನಾಟಕಗಳನ್ನ ಆ ಒಂದು ಸಣ್ಣ ಜಾಗದಲ್ಲಿ ಮಾಡಿದ್ದಾರೆ. ದಶಾನನ ಸ್ವಪ್ನ ಸಿದ್ಧಿ, ಮತ್ತೆ ಬಿರುಗಾಳಿ ಅಂತ ಇವ್ರದ್ದು, ಕುವೆಂಪು ಅವರ ಬಿರುಗಾಳಿ, ಆಮೇಲೆ ಪಂಚರಾತ್ರ ಮಾಡಿದ್ದಾರೆ. ಸುಮಾರು ಕೋಟಿಗೊಬ್ಬಳು ಅಂತ ಒಂದು ನಾಟಕ ಮಾಡಿದ್ದಾರೆ. ಅದು ಸೆಜುವಾನ್ ನಗರದ ಸಾಧ್ವಿಯನ್ನ ಅವರೇ ಕನ್ನಡೀಕರಣ ಮಾಡಿರುವಂಥದ್ದು. ಹೀಗೆ ಸುಮಾರು ನಾಟಕಗಳನ್ನ ಮಾಡಿದ್ದಾರೆ. ಹೀಗೆ ನಮ್ಮ ಅಭಿನಯ ತರಂಗ ಮತ್ತು ಅವರ ಸಂಬಂಧ ಇದೆಯಲ್ಲ, ಇದು ಹೀಗೆ ಮುಂದುವರಿಯುತ್ತೆ. ಒಳ್ಳೊಳ್ಳೆಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಈಗ ಒಂದು ಬಂಕಾಪುರದ ಬಯಲಾಟ ಅಂತ ಒಂದು ತುಂಬಾ ಸಟೈರಿಕಲ್ ನಾಟಕ ನಮ್ಮ ಹುಡುಗರಿಗೆ ಡೈರೆಕ್ಟ್ ಮಾಡಿದ್ದಾರೆ. ಈಗ ಒಂದು ರಂಗಶಂಕರಕ್ಕಾಗಿ ಒಂದು ನಾಟಕವನ್ನ ಮಾಡ್ತಿದ್ದಾರೆ. ಅದು ಕಥೆ ಇಟ್ಕೊಂಡು ವೈದೇಹಿ ಮತ್ತು ವೀಣಾ ಯಲ್ಬುರ್ಗಿ ಅವರ ಕಥೆಯನ್ನು ಇಟ್ಕೊಂಡು ಮಾಡ್ತಿದ್ದಾರೆ. ಹೀಗೆ ತುಂಬಾ ಪ್ರಾಜೆಕ್ಟ್ಸ್ ಅವರ ಜೊತೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಅಭಿನಯ ತರಂಗಕ್ಕಿದೆ. ಅಲ್ಲೂ ಸಹ ಒಂದಷ್ಟು ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೇನೆ. ಹಾಗಂತ ಅದೇನು ತುಂಬಾ ಅದ್ಭುತ ಅಂತೇನಲ್ಲ. ಈ ಕೆಲವೊಂದು ಸರಿ ಹೇಗಾಗುತ್ತೆ, ಎರಡೇ ನಟರಿರ್ತಾರೆ, 20 ಜನ, ಎರಡೇ ನಟರಿರೋ ಪಾತ್ರಗಳಿರೋಂಥ ಏನು ನಾಟಕ, 20 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಏನ್ ಮಾಡ್ತೀರಿ? ಅಥವಾ ಇಲ್ಲಿ ಇಬ್ರು ನಟರಿರ್ತಾರೆ, 15 ಜನ ಪಾತ್ರ ಇರುವಂತ ನಾಟಕ ಇರುತ್ತೆ. ಏನ್ ಮಾಡ್ತೀರಿ? ಏನು ಅದನ್ನೆಲ್ಲ ಒಂದ್ ರೀತಿ ಏನೋ ಒಂಥರ ರಂಗತಂತ್ರಗಳು ಅಂತಾರೋ, ಅಥವಾ ಒಟ್ಟು ಅಲ್ಲಿ ನಮಗೆ ಚಾಲೆಂಜ್ಗಳು ಸಿಗೋದು, ಇದನ್ನ ಹೇಗೆ ಕಟ್ಟಬೇಕು. ಹಾಗಾಗಿ ತರಂಗಕ್ಕೆ ಸುಮಾರು ನಾಟಕ ಮಾಡಿಸಿದೆ. ಅದರಲ್ಲಿ ದಶಾನನ ಸ್ವಪ್ನ ಸಿದ್ಧಿ ಸಾಣೆಹಳ್ಳಿಗೂ ಮಾಡಿಸಿದ್ದೆ ನಾನು. ಅಲ್ಲಿಗೆ ಮಾಡಿಸುವಾಗ ಗಜಾನನ ಹೆಗಡೆ ಅವ್ರ ಕೈಯಲ್ಲಿ ಮ್ಯೂಸಿಕ್ ಮಾಡಿಸಿದ್ದೆ. ಅದರ ಕ್ರಮವೇ ಬೇರೆ ಆಗೋಗಿತ್ತು, ಅಲ್ಲಿನ ಅಟೆಂಪ್ಟೇ ಬೇರೆ ಆಗಿತ್ತು. ಅದೇ ತರಂಗಕ್ಕೆ ಮಾಡಿಸುವಾಗ
ಅದನ್ನ ಅಲ್ಲಿ ಓಪನ್ ಏರ್ ಅಲ್ಲಿ ಮಾಡಿಸಿದ್ದೆ. ಇದನ್ನು ತುಂಬಾ ಕ್ಲೋಸ್ಡ್ ಆಡಿಟೋರಿಯಂ ಅಲ್ಲಿ ಮಾಡಿಸಿದ್ದೆ. ಇದು ನೀವು ಹಳೆ ತರಂಗ ನೋಡಿದ್ರೆ ಗೊತ್ತಾಗ್ತದೆ. ಇದರಲ್ಲಿ 20 ಜನ ನಟರಿದ್ರು. ಪಾತ್ರಗಳು ಇದ್ದದ್ದೇ 2-3. ಹೆಂಗ್ ಕಟ್ತೀರಿ ಅದನ್ನು? ತುಂಬಾ ಪೊಯೆಟಿಕ್ ಆಗಿ ಹೆಂಗ್ ಕಟ್ಲಿಕ್ಕೆ ಸಾಧ್ಯ ಆಗುತ್ತೆ? ಬರೀ ಕಟ್ಟೋದಷ್ಟೇ ಅಲ್ಲ, ಅದು ನೋಡುವವರಿಗೆ ಎಷ್ಟು ತಾಗುತ್ತೆ. ಈ ಸೂಕ್ಷ್ಮಗಳನ್ನೆಲ್ಲ ಏನೂ ಇಲ್ಲದೆ ಬರೀ ನಟರ ಕೈಯಲ್ಲೇ ಹಿಂಗೆ ಅದನ್ನ ದುಡಿಸ್ಕೊಳ್ಬಹುದು ಅನ್ನೋದು ಅದು ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಹಾಗೆ ಆ ಜಾಗದಲ್ಲಿ ಸುಮಾರು ನಾಟಕ ಕಟ್ಟಿದ್ದೀನಿ. ಆ ಹಳೇ ಕಟ್ಟಡದಲ್ಲಿ ಬಿರುಗಾಳಿ ಅಲ್ಲೇ ಮಾಡಿಸಿದೆ, ಧರ್ಮಪುರಿಯ ದೇವದಾಸಿ ಮಾಡಿಸಿದೆ, ಅಲ್ಲಿ ಸುಮಾರು ಸೀನ್ ವರ್ಕ್ಗಳು ಮಾಡಿಸಿದ್ದೀನಿ. ಸಣ್ಣ ಸೀನ್ ವರ್ಕ್. ಒಂದು ರೀತಿ ತರಂಗವೂ ನನಗೆ ಒಂದು ರೀತಿ ಪ್ರಯೋಗಶಾಲೆ ಆಯಿತು. ಅದಕ್ಕೆ ನನಗೆ ತುಂಬ ಅವಕಾಶ ಮಾಡಿಕೊಟ್ರು ಗೌರಿ ಮೇಡಮ್. ಅಂದರೆ ಇದು ನಿರ್ದೇಶನದ ಕಸುಬುಗಾರಿಕೆ ಸಹ ನಟರ ಜೊತೆ ಕೆಲಸ ಮಾಡಿ 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 ನಾವು ಕಲಿಯೋದೇ ಅದು. ಅವ್ರಿಗೆ ಹೇಳ್ಕೊಡ್ತಿದೀವಿ ಅನ್ನೋದು ಸುಳ್ಳು. ನಾವು ಕಲಿಯೋದೆ ಇವತ್ತಿಗೆ ಅಂತಂದ್ರೆ, ಈಗ ಜೂನ್ ಬಂದ್ರೆ ನನ್ನ ರಂಗಭೂಮಿ ಪಯಣಕ್ಕೆ 25 ವರ್ಷ ಆಗೋಯ್ತು. ಸಮಷ್ಟಿ ಮತ್ತು ನಾನು ಎರಡೂ ಒಟ್ಟಿಗೆ. ಸಮಷ್ಟಿಯನ್ನು ಬಿಟ್ಟು ನಾನು ಬೇರೆ ಹೇಳಲಿಕ್ಕಾಗಲ್ಲ. ರಂಗಪಯಣ ಶುರುವಾಗಿದ್ದೇ ಅಲ್ಲಿಂದ. 1 ವರ್ಷ ಹಿಂದೆ ತಗೊಳ್ತೀನಿ ಅಂದ್ರೆ 26 ವರ್ಷ ಆಯಿತು, ಬೀದಿ ನಾಟಕದ್ದು ಸೇರಿಸಿ. 26 ವರ್ಷದಲ್ಲಿ ಈ ನಿರ್ದೇಶನ ಅಂತ ಕಸುಬುಗಾರಿಕೆ ಅಂತ ತಗೊಂಡ್ಮೇಲೆ ಇದುವರೆಗೂ ಸುಮಾರು ಒಂದು 57 ನಾಟಕಗಳನ್ನ ನಾನು ನಿರ್ದೇಶನ ಮಾಡಿದ್ದೀನಿ. ಬೇರೆ ರಂಗಶಾಲೆಗಳಿಗೆ, ಹವ್ಯಾಸಿ ತಂಡಕ್ಕೆ, ರೆಪರ್ಟರಿಗೆ. ಬಹುಶಃ ಕರ್ನಾಟಕದ ರಂಗಶಾಲೆಗಳು ಅಂತ ಏನಾದರೂ ಇದ್ರೆ ಅದೆಲ್ಲ ಶಾಲೆಗಳಲ್ಲೂ ನಾನು ಪಾಠ ಮಾಡಿ ಬಂದಿದ್ದೇನೆ ಅನ್ನೋದೊಂದು ಸಂತೋಷದ ವಿಷಯ ನನಗೆ. ಅಂದ್ರೆ ಈ ಥರದ್ದು ಏನೋ ಮಾಡ್ತಿದ್ದಾನೆ ಇವನು, ಕರೀರಪ್ಪ ಅವನ್ನ, ಮಾಡಿಸ್ರಪ್ಪ ಅವನು ಏನೋ ಮಾಡ್ತಾನೆ ಅಂತ ಹೇಳ್ಸೋ ಮಟ್ಟಿಗೆ ಏನೋ ಕೆಲಸ ಮಾಡ್ತಿದ್ದೀನಿ ಅಂತ ಅನಿಸಿದೆ ನನಗೆ. ಅದೇ ಒಂದು ಸಂತೋಷದ ವಿಷಯ. ರಂಗಭೂಮಿ ನನ್ನನ್ನು ಐಡಲ್ ಆಗಿ ಬಿಡಲಿಲ್ಲ, ನಡೆಸ್ಕೊಂಡು ಹೋಗ್ತಾ ಇದೆ. ಈ 57 ನಾಟಕಗಳು, ಎಷ್ಟೋ ಜನ ನಟರು, ಎಷ್ಟೋ ಥರದ ಜನ, ಎಷ್ಟೋ ಥರದ ಹವ್ಯಾಸಿ ತಂಡಗಳು, ಅವರ ಏನೋ ಬದ್ಧತೆ, ಆರ್ಥಿಕ ವ್ಯವಸ್ಥೆ, ಇದೆಲ್ಲದರ ಜೊತೆಗೆ ಒಂದು ನಾಟಕ ಕಟ್ಟುವ ಇದೆಯಲ್ಲ ಕೆಲಸ, ಅದು ಬೇರೆನೆ ಅಂತ. ಅದೇ ನಾನು ಯಾವುದಾದ್ರೂ ಒಂದು ಶಾಲೆಯಲ್ಲಿ ಇದ್ದಿದ್ರೆ ಬಹುಶಃ ನಾನು ಯಾವುದೋ ಒಂದು ಫಾರ್ಮ್ಗೋ ಅಥವಾ ಇನ್ನೊಂದು ಯಾವುದಕ್ಕೋ ಬೌಂಡ್ ಆಗ್ತಿದ್ನೇನೋ. ಆದರೆ ನಾನು ಯಾವುದಕ್ಕೂ ಸಿಗಲಿಲ್ಲ. ಮಾತ್ರ ಸಿಕ್ಕೋಕ್ಕೆ ಆಗೋದು ಇಲ್ಲ. ಯಾಕಂದರೆ ಇದು ಕಸುಬು. ಈ ಕಸುಬಲ್ಲೇ ನಾನು ಬದುಕ್ತಾ ಇದ್ದೀನಿ. ಇದೇ ನನ್ನ ಜೀವನ. ಅದಕ್ಕೆ ನಾನು ನ್ಯಾಯ ಒದಗಿಸ್ಬೇಕು. ಹಾಗಂತ ಏನೋ ಬೇಕಾಬಿಟ್ಟಿನೂ ಮಾಡೋಕ್ಕಾಗೋದಿಲ್ಲ. ಆ ಎಥಿಕ್ಸೇ ನಾನು ಮೀಡಿಯಾಗೆ ಹೋದ್ರು ನನ್ನನ್ನು ತಡೆದಿರೋದು. ನಾನು ಮೀಡಿಯಾದಲ್ಲಿ ಕೆಲಸ ಮಾಡಿದ್ರು ಈ ಎಥಿಕ್ಸ್ಗಳನ್ನ ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ಅವರೆಲ್ಲರೂ ಏನಂತಾರೆ, ನನ್ನ ಮಾತಿಗೆ ಗೌರವ ಕೊಡ್ತಾರೆ. ಇವನು ಹೇಳೋದ್ರಲ್ಲಿ ವಿಷಯ ಇದೆ, ಇವನು ಇಷ್ಟೇ ಮಾಡೋದು, ಇದಕ್ಕಿಂತ ಜಾಸ್ತಿ ಮಾಡಲ್ಲ. ಆ ಚೌಕಟ್ಟಲ್ಲಿ ಏನು ಬೇಕೋ ಎಲ್ಲ ಮಾಡ್ತೀನಿ. ಅದನ್ನು ಬಿಟ್ಟು ಬೇರೆ ಮಾಡಿ ಅಂದರೆ ನಾನು ಮಾಡಲ್ಲ. ಅದು ನನ್ನ ಅಭಿರುಚಿಗೆ ತಕ್ಕದ್ದಲ್ಲ. ಕಾಮಿಡಿ ಮಾಡಬೇಕಾ, ಅದು ಆ ಕಾಮಿಡಿಗೆ ಅದರದೇ ಆದಂಥ ಒಂದು ಏನಂತಾರೆ, ಒಂದು ಪರಿಧಿ ಇದೆ, ಒಂದು ಲಿಮಿಟೇಷನ್ ಇದೆ. ಒಂದು ಸಾಂದರ್ಭಿಕ ಕಾಮಿಡಿಗಳು ಬೇಕಾದ್ರೆ ಹುಟ್ಲಿ, ಹಾಗಂತ ಕಾಮಿಡಿ ಮಾಡಬೇಕು ಅಂತ ತುರ್ಕ್ಸಕ್ಕಾಗೋದಿಲ್ಲ ಯಾವುದನ್ನು ಸಹ. ಆ ಥರದ ವಿಷಯಗಳನ್ನು ನಾನು ಅಟೆಂಪ್ಟ್ ಮಾಡ್ತೀನಿ ಹೊರತು ಅದೇ ಆ ಎಥಿಕ್ಸ್ಗಳೇ ನನ್ನನ್ನು ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿರೋದು. ಹೀಗೆ ಆಗ್ತಾ ಇದೆ. 26 ವರ್ಷ ಕಳೆದೋಯ್ತು. ರಂಗಭೂಮಿ ನನಗೆ ಎಲ್ಲನೂ ಕೊಟ್ಟಿದೆ. ರಂಗಭೂಮಿ ನನಗೆ ಊಟಕ್ಕೆ ಏನು ಸಮಸ್ಯೆ ಮಾಡಿಲ್ಲ. ರಂಗಭೂಮಿಯಿಂದಲೇ ನಾನು ಮನೆ ಕಟ್ಸಿದೆ ಅಂತಂದ್ರೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಮನೆ ಕಟ್ಸ್ಬಿಟ್ಟೆ ಅಂತಲ್ಲ, ನಾನು ಕಟ್ಟಿದ್ದಲ್ಲ, ಅದು ಆಗಿದ್ದದು. ಇದು ಸಂಸಾರ ಅಂತ ಆದ್ಮೇಲೆ ನಿಮಗೆ ಗೊತ್ತಿದೆಯಲ್ಲ ಕತೆ. ಇದು ಇನ್ನೊಂದು ವಿಷಯ ಏನು ಅಂತಂದ್ರೆ, ಈ ಸಂಸಾರ ಆಗುವವರೆಗಿನ ರಂಗಭೂಮಿ ಬೇರೆ, ಸಂಸಾರ ಆದ್ಮೇಲಿನ ರಂಗಭೂಮಿ ಬೇರೆ. ಅಲ್ಲಿವರೆಗೂ ಒಂಟಿಯಾಗಿದ್ನಲ್ಲ, ಏನು ದಿನಕ್ಕೆ 1 ಹೊತ್ತು ಊಟ ಸಿಕ್ಕರೆ ಸಾಕು, ಏನೋ ಮಾಡ್ಕೊಂಡಿರ್ಬೋದು. ಸಂಸಾರ ಹಾಗಾಗ್ಲಿಕ್ಕಿಲ್ವೇ? ಕಟ್ಕೊಂಡು ಬಂದವಳಿಗೆ ಏನಾದ್ರು ಕೊಡ್ಬೇಕಲ್ಲ.
ಅದು ನನಗೆ ನನ್ನ ಹೆಂಡತಿ ಅಥವಾ ನನ್ನ ಜೀವನ ಸಂಗಾತಿ ಸಿಕ್ಕಿದ್ದು ರಂಗಭೂಮಿನಲ್ಲೇ. ಅವಳು ನನ್ನನ್ನು ಅರ್ಥ ಮಾಡ್ಕೊಂಡ್ಲು, ಜೀವನ ನಡೀತಾ ಇದೆ. ಅದಕ್ಕಾಗಿ ಒಂದ್ಸರಿ ಸೀರಿಯಲ್ಗೂ ಹೋಗ್ಬೇಕಾಗಿ ಬಂತು. ಮನೆ ಬಾಡಿಗೆ ಕಟ್ಟಬೇಕು, ಮತ್ತು ಆಕೆ M.Com ಓದ್ತಿದ್ಲು, ಅದಕ್ಕೆ ಫೀಸ್ ಕಟ್ಟಬೇಕು. ಇದಕ್ಕೆಲ್ಲ ನಾವು ಬೇರೆ ದಾರಿ ಹುಡುಕ್ಲೇಬೇಕಲ್ಲ. ಅನಿವಾರ್ಯಕ್ಕೆ ಆ ಥರದ್ದೆಲ್ಲ ಮಾಡಬೇಕಾಗಿ ಬಂತು. ಅದು ಅನಿವಾರ್ಯವೂ ಅಲ್ಲ, ಬದುಕಬೇಕು.